ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನೋಡಿ ಏನಿರ್ಬೋದು ಇದು ತವೆ ಯಾವುದ್ರದ್ದು ಇದು ಯಾವುದ್ರದ್ದು ಹೇಳ್ತೀನಿ. ದೊಡ್ಡ ಪತ್ರೆ ಅಥವಾ ಅಜ್ವಾನ ಸೊಪ್ಪು ಅಥವಾ ಸಾಂಬಾರು ಬಳ್ಳಿ ಸೊಪ್ಪು, ಮೂರು ಹೆಸರು ಅದರದ್ದೇ. ಮಲೆನಾಡಲ್ಲಿ ಸಾಂಬಾರು ಬಳ್ಳಿ ಸೊಪ್ಪು ಅಂತಾರೆ, ಈ ಕಡೆ ಬೆಂಗಳೂರು ಸೈಡೆಲ್ಲ ದೊಡ್ಡ ಪತ್ರೆ ಅಂತಾರೆ, ಕೆಲವರು ಅಜ್ವಾನ ಸೊಪ್ಪು ಅಂತಾರೆ. ಏಕೆಂದರೆ ಅಜ್ವಾನದ ವಾಸನೆ ಇರೋದ್ರಿಂದ ಅಜ್ವಾನ ಸೊಪ್ಪು ಅಂತಲೂ ಹೇಳ್ತಾರೆ. ಇದು ಆರೋಗ್ಯದಲ್ಲಿ ಇದು ಮಹತ್ವ ಪಾತ್ರ. ದೊಡ್ಡವರಿಗೆ ಚಿಕ್ಕವರಿಗೆ ಯಾರಿಗೇ ಇರಲಿ ಈ ಸೊಪ್ಪನ್ನು ಬಾಣಲೆಲ್ಲ ಹಾಕಿ ಬಿಸಿ ಮಾಡಿ ಅಥವಾ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದನ್ನೆಲ್ಲ ಕಂದಿಸಿ ಅದರ ರಸ ತೆಗೆದು ಜೇನುತುಪ್ಪದಲ್ಲಿ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ, ದೊಡ್ಡವರು ತಿಂದರೆ ಕಫ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ, ತುಂಬ ಒಳ್ಳೆಯದು. ಅಥವಾ ಇದು ನೀರು ಕಾಯಿಸಿ ನೀರು ಕುದಿಸಿ ಕುಡಿಯುವಾಗ ಈ ಸೊಪ್ಪನ್ನು ತುಂಡು ಮಾಡಿ ಅದರಲ್ಲಿ ಹಾಕ್ಕೊಂಡು ನಾವು ಆ ನೀರನ್ನು ಕುಡಿದ್ರೂ ಸಹಿತನೂ ನಮಗದು ಆಯುರ್ವೇದಿಕ್ ಔಷಧ ಸಿಗುತ್ತೆ, ಅದರಲ್ಲಿ ತುಂಬ ಒಳ್ಳೆಯದು. ನಾನು ಇವತ್ತು ಇದನ್ನು ತೋವೆ ಮಾಡೋಣ ಅಂತ ಮಾಡಿದೆ, ತುಂಬ ಚೆನ್ನಾಗಾಯಿತು. ದೊಡ್ಡ ಪತ್ರೆ ತೋವೆ ಫಸ್ಟ್ ಟೈಮ್ ಮಾಡಿದೆ. ಇದಕ್ಕೆ ನಾನು ಮೊಸರು ದಾಲ್ ಹಾಕಿದೆ, ನೀವು ಹೆಸರು ಬೇಳೆನೂ ಹಾಕ್ಕೋಬೋದು, ಮೊಸರು ದಾಲು ಹಾಕ್ಕೋಬೋದು. ಹೇಳ್ತೀನಿ ಅಳತೆ ಹೇಗಂತ. ಈ ಇಂಥ ಗುಂಟ ಕಪ್ನಲ್ಲಿ ಇಷ್ಟು 1/4 ಕಪ್ ಹಾಕಿದ್ದೀನಿ ಬೇಳೆ. ನಾನು ಅಂದರೆ ಇಲ್ಲಿ ಸ್ವಲ್ಪ ಮಾಡಿದೆ, ನಾನು ಸಣ್ಣ ಪಾತ್ರೆ 1 ಲೀಟ್ರ್ ಪಾತ್ರೆಯಲ್ಲಿ ಮಾಡಿದ್ದು. ಇಷ್ಟು ಹಾಕಿದ್ದೀನಿ, 1/4 ಕಪ್ಪಿಗಿಂತ ಚೂರು ಜಾಸ್ತಿ, ಅರ್ಧಕ್ಕೆ ಸ್ವಲ್ಪ ಕಡಿಮೆ. ಇಷ್ಟು ಹೆಸರು ಬೇಳೆ ಹಾಕಿದೆ. ಆಮೇಲೆ 3 ಮುಷ್ಟಿ, ಇಡೀ ಮುಷ್ಟಿ ಫುಲ್ಲು ಕೈಯಲ್ಲಿ ದಪ್ಪ ಮುಷ್ಟಿ 3 ಮುಷ್ಟಿ ಸಾಂಬಾರು ಬಳ್ಳಿ ಸೊಪ್ಪು ಹೆಚ್ಚಿದ್ದು ಹಾಕಿದೆ. ಆಮೇಲೆ ಚೂರು ಅಷ್ಟನ್ನೇ ಹಾಕಿದ್ದನ್ನು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡೆ, 3 ಸಿಟಿ ಸಣ್ಣ ಉರಿಲಿಟ್ಟು. ಮತ್ತು ತಣ್ಣಗಾದ್ಮೇಲೆ ತೆಗೆದು ಅದನ್ನು ಚೆನ್ನಾಗಿ ಕಡ್ಗೋಲಲ್ಲಿ ಸ್ವಲ್ಪ ನುಣ್ಣಗೆ ಮಾಡಿದೆ, ಎಲ್ಲ ಹೊಂದ್ಕೊಂಡು ಹಾಗೆ ಈ ರೀತಿ ದಾಲ್ ಮತ್ತು ಸೊಪ್ಪು, ಬೇಳೆ ಮತ್ತು ಸೊಪ್ಪು ಹೊಂದ್ಕೋಬೇಕು, ನೀರಾಗಬಾರ್ದು ಅಂತೇಳಿ ಈ ರೀತಿ ಮಾಡಿದೆ. ತುಂಬ ಚೆನ್ನಾಗಾಯ್ತದೆ. ಆಮೇಲೆ ಇದಕ್ಕೆ ನಾನು ಏನು ಹಾಕಿದೆ ಅಂದರೆ ಸ್ವಲ್ಪ ಇಂಗಿನ ಪುಡಿ, ಅರಿಶಿನ ಪುಡಿ, ಮತ್ತೊಂಚೂರು ಸ್ವಲ್ಪ ಕಾಳು ಮೆಣಸಿನ ಪುಡಿ, 1 ಅಥವಾ 2 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳು ಹಾಕಿದ್ದು. ಆಮೇಲೆ ಇದಕ್ಕೆ ಜೀರಿಗೆ ಪುಡಿ ಸ್ವಲ್ಪ, ಅಂದರೆ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ, ಜೀರಿಗೆ ಪೌಡ್ರ್ ಮಾಡಿದ್ದು ಹುರಿದು ಪೌಡ್ರ್ ಮಾಡಿಟ್ಟಿರ್ತೀನಿ ಆ ಪುಡಿ 1/4 ಚಮಚ ಹಾಕಿದೆ. ಚೆನ್ನಾಗಿ ಕುದಿಸಿದೆ. ಇದನ್ನು ಸ್ವಲ್ಪನೇ ಬೆಲ್ಲ, ರುಚಿಗಾಗುವಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ರಸ ಅಥವಾ ನಿಂಬೆ ಹಣ್ಣು ರಸ ಯಾವುದಾದ್ರೂ ಒಂದು ಹಾಕ್ಕೊಂಡು, ಹೆಚ್ಚು ಹುಳಿ ಹಾಕ್ಬಾರ್ದು, ಹುಳಿ ಕಡಿಮೆ ಇರಲಿ, ರುಚಿಗಷ್ಟೇ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದೆ. ಕುದ್ದಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, 1-2 ಒಣಮೆಣಸು ಬೇಕಂತಿಲ್ಲ, ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಇಂಗಿನ ಪುಡಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿದೆ. ಒಗ್ಗರಣೆ ಮಾಡಿ ಕುದ್ಮೇಲೆ ಇದಕ್ಕೆ ಹಾಕಿದೆ, ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕಿದೆ. ಭಾಳ ಚೆನ್ನಾಗಾಗುತ್ತೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕಿದರೆ. ಅನ್ನದಲ್ಲಿ ತಿನ್ನುವಾಗ ಸಹಿತ ನೀವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನದಲ್ಲಿ ಹಾಕ್ಕೊಂಡು ಇದನ್ನು ತಿನ್ಬೋದು, ಬಿಸಿ ತೊವೆನ ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ. ಸಾಂಬಾರು ಬಳ್ಳಿ, ದೊಡ್ಡ ಪತ್ರೆ ಅಥವಾ ಅಜ್ವಾನ ಸೊಪ್ಪು 3 ಹೆಸರು ಒಂದೇ. ಇದರದ್ದು ಹೆಸರು ಬೇಳೆ ಅಥವಾ ಮೊಸರು ದಾಲ್ ಹಾಕಿ ದಾಲ್ ಮಾಡಿ ತೊವೆ ಅಥವಾ ದಾಲ್ ಭಾಳ ಚೆನ್ನಾಗಾಗುತ್ತೆ. ಆರೋಗ್ಯದಲ್ಲೂ ಭಾಳ ಮಹತ್ವ ಪಾತ್ರ ಸಾಂಬಾರು ಬಳ್ಳಿ ಸೊಪ್ಪು. ಈ ಥಂಡಿ ದಿನಗಳಲ್ಲಿ ಜಾಸ್ತಿ ಉಪಯೋಗ ಮಾಡಿ, ಕಫ ಗಿಫ ಆಗಲ್ಲ, ಚೆನ್ನಾಗಿರುತ್ತೆ, ಎದೆ ಕಟ್ಕೊಳ್ಳಲ್ಲ, ಕಫ ಆಗಲ್ಲ, ಶೀತ ಕಡಿಮೆ ಇರುತ್ತೆ. ಇದನ್ನೆಲ್ಲ ತಿನ್ನೋದ್ರಿಂದ ಒಳ್ಳೆಯದು. ಎಲ್ಲರೂ ಸಾಂಬಾರು ಬಳ್ಳಿ ಸೊಪ್ಪು, ದೊಡ್ಡ ಪತ್ರೆ ತವೆ ಅಥವಾ ದಾಲ್ ಮಾಡಿ ತಿಂದು ನೋಡಿ ಹೇಳಿ. ಯಾರಿಗಿನ್ನೂ ಗೊತ್ತಿರಲ್ವ, ಮಾಡಿರಲ್ವ, ಅವರು ನನಗೆ ಮೆಸೇಜ್ ಹಾಕಿ ತಿಳಿಸಿ, ನಾನು ತಿಳಿಸ್ತೀನಿ ಹೇಗೆ ಮಾಡೋದು ಅಂತ. ತುಂಬ ರುಚಿಯಾಗಿರುತ್ತೆ, ಘಮ ಘಮ ಪರಿಮಳ ಆಗಿ ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ.